ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಜನಪ್ರಿಯತೆ ಕೊಡುವಂಥ ಒಂದು ಯೋಗಗಳ ಬಗ್ಗೆ ಮಾತಾಡೋಣ. ಈ ಥರ ಒಂದು ಯೋಗಗಳ ಜಾತಕದಲ್ಲಿದ್ದರೆ ನಿಮಗೆ ಸಮಯದಲ್ಲಿ ತುಂಬ ಒಂದು ಜನಪ್ರಿಯತೆ ಸಿಗುತ್ತೆ, ಆಟೋಮೆಟಿಕ್ಕಾಗಿ ಸಿಗುತ್ತೆ. ಅದು ಯಾವುದೇ ಒಂದು ಪ್ರಯತ್ನ ಮಾಡಬೇಕಂತಲೇ ಇಲ್ಲ. ನಿಮ್ಮ ಹೆಸರು ಎಲ್ಲ ಕಡೆ ಒಂದು ಇರ್ತದೆ ಅಂತ ಹೇಳ್ಬೋದು. ಇದು ಜನಪ್ರಿಯತೆ ಕೊಡುವಂಥ ಒಂದು ಯೋಗ ಯಾವ ಥರ ಇದೆ ಅಂತ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಜನಪ್ರಿಯತೆ ಕೊಡುವಂಥ ವಿಷಯದಲ್ಲಿ 10ನೇ ಮನೆ ತುಂಬ ಪಾತ್ರ ವಹಿಸ್ತದೆ. 10ನೇ ಮನೆ ತುಂಬ ಪ್ರಮುಖ ಪಾತ್ರ ವಹಿಸ್ತದೆ. ಆಮೇಲೆ ಲಗ್ನ ಕೂಡ ಪಾತ್ರ ವಹಿಸ್ತದೆ. ಆಮೇಲೆ ರವಿ ಗ್ರಹ, ಇದು 3 ಪ್ರಮುಖ ಪಾತ್ರವನ್ನು ವಹಿಸ್ತದೆ. ನಿಮ್ಗೆ ಈ ಥರ ಯೋಗ ಆಗಿ ಲಗ್ನ ತುಂಬ ಸ್ಟ್ರಾಂಗ್ ಇರಬೇಕು. ಲಗ್ನ ಸ್ಟ್ರಾಂಗ್ ಇರದೇ ಇದ್ದರೆ ಜನಪ್ರಿಯತೆ ಸಿಗಲಿಕ್ಕೆ ಸ್ವಲ್ಪ ಡೌನ್ ಆಗ್ಬೋದು. ಈ ಯೋಗ ಯಾವ ಥರ ಅಂತ ನೋಡೋಣ. 10ನೇ ಮನೆ ಸಿಂಹರಾಶಿಯಲ್ಲಿ ರವಿ ಇದ್ದರೆ ಇದು ಸಿಂಹರಾಶಿ ಆಗ್ತದೆ. ಇದು ಲಗ್ನ ಆದರೆ ಇದು 10ನೇ ಮನೆ ಆಗುತ್ತೆ. 10ನೇ ಮನೆ ಸಿಂಹ ಬರುತ್ತೆ. 10ನೇ ಮನೆ ಸಿಂಹರಾಶಿಯಾಗಿ ಇಲ್ಲೇನಾದರೂ ರವಿ ಗ್ರಹ ಇದ್ದರೆ ನಿಮಗೆ ಸಿಕ್ಕಾಪಟ್ಟೆ ಒಂದು ಜನಪ್ರಿಯತೆ ಬರ್ತದೆ. 10ನೇ ಮನೆ ಸಿಂಹರಾಶಿಯಾಗಿರಬೇಕು, ಅಂದರೆ ಲಗ್ನ ವೃಶ್ಚಿಕ ಲಗ್ನ ಆಗಿರಬೇಕು. 10ನೇ ಮನೆ ಸಿಂಹ ರಾಶಿ ಆಗಿರ್ಬೇಕು. ಇಲ್ಲೇನಾದರೂ ರವಿ ಇದ್ದರೆ ನಿಮಗೆ ಸಿಕ್ಕಾಪಟ್ಟೆ ಒಂದು ಜನಪ್ರಿಯತೆ ಬರ್ತದೆ. ಆಮೇಲೆ ವೃಷಭ ರಾಶಿಯಲ್ಲಿ ಏನಾದರೂ ಚಂದ್ರ ಇದ್ದರೆ, ಇಲ್ಲಿ ವೃಷಭ ರಾಶಿಯಲ್ಲಿ ಏನಾದರೂ ಚಂದ್ರ ಇದ್ದರೂ ಕೂಡ ನಿಮಗೆ ತುಂಬ ಒಂದು ಜನಪ್ರಿಯತೆ ಬರುತ್ತೆ. ಮಂಗಳ ಏನಾದರೂ 10ನೇ ಮನೆಯಲ್ಲಿದ್ದರೆ, ಉದಾಹರಣೆಗೆ ಇದು 1ನೇ ಮನೆ ಆಗಿ ಮಂಗಳ ಇದೇನಾದರೂ 10ನೇ ಮನೆ ಆಗಿ ಇಲ್ಲೇನಾದರೂ ಮಂಗಳ ಗ್ರಹ ಇದ್ದರೆ ನಿಮಗೆ ತುಂಬ ಒಂದು ಜನಪ್ರಿಯತೆ ಬರ್ತದೆ. ಬಟ್ ಅದು 10ನೇ ಮನೆ ಆಗಿರಬೇಕು. 10ನೇ ಮನೆ ಆಗಿ ಮಂಗಳ 10ನೇ ಮನೆಯಲ್ಲಿದ್ದರೆ ನಿಮಗೆ ತುಂಬ ಒಂದು ಜನಪ್ರಿಯತೆ ಬರ್ತದೆ. ಆಮೇಲೆ ಮಿಥುನ ರಾಶಿಯಲ್ಲಿ ರಾಹು ಇದ್ದರೆ, ಇಲ್ಲಿ ಮಿಥುನ ರಾಶಿಯಲ್ಲಿ ಏನಾದರೂ ರಾಹು ಗ್ರಹ ಇದ್ದರೂ ಕೂಡ ನಿಮಗೆ ತುಂಬ ಒಂದು ಜನಪ್ರಿಯತೆ ಸಿಗ್ತದೆ. ಆಮೇಲೆ ತುಲಾದಲ್ಲಿ ಶುಕ್ರ, ಇಲ್ಲಿ ಏನಾದರೂ ಶುಕ್ರ ಗ್ರಹ ಇದ್ದರೆ ಇದು ಕೂಡ ನಿಮಗೆ ಒಂದು ಒಳ್ಳೆಯ ಜನಪ್ರಿಯತೆಯನ್ನು ತರ್ತದೆ. ಆಮೇಲೆ ಲಗ್ನದಲ್ಲಿ ರವಿ ಇದ್ದು ಅದು ಸಿಂಹ ಲಗ್ನ ಆಗಿದ್ದರೆ, ಇದು ಲಗ್ನ ಆಗಿದ್ದರೆ ಸಿಂಹ ಲಗ್ನ ಆಗಿ ಇಲ್ಲೇನಾದರೂ ರವಿ ಗ್ರಹ ಇದ್ದರೂ ಕೂಡ ನಿಮಗೆ ಜನಪ್ರಿಯತೆ ಬರ್ತದೆ. ಆಮೇಲೆ 9ನೇ ಮನೆಯಲ್ಲಿ ಗುರು ಇದ್ದರೆ, ಉದಾಹರಣೆಗೆ ಇದು 9ನೇ ಮನೆ ಆಗಿ ಇದು ಲಗ್ನ ಆಗಿ 1 2 3 4 5 6 7 8 9 ಇಲ್ಲಿ 9ನೇ ಮನೆಯಲ್ಲಿ ಏನಾದರೂ ಗುರು ಇದ್ದರೆ ಇದು ಕೂಡ ನಿಮಗೆ ತುಂಬ ಒಂದು ಜನಪ್ರಿಯತೆಯನ್ನು ಕೊಡ್ತದೆ. ಆಮೇಲೆ ಲಗ್ನಾಧಿಪತಿ ಸ್ಟ್ರಾಂಗ್ ಇರಬೇಕು. ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳಿ, ಇಲ್ಲಿ ಲಗ್ನಾಧಿಪತಿ ಯಾರಾಗ್ತಾರೆ, ಗುರು ಆಗ್ತಾರೆ. ಈ ಲಗ್ನಾಧಿಪತಿ ತುಂಬ ಸ್ಟ್ರಾಂಗ್ ಇರಬೇಕು. ಲಗ್ನ ಕೂಡ ತುಂಬ ಸ್ಟ್ರಾಂಗ್ ಇರಬೇಕು. ಲಗ್ನ ಸ್ಟ್ರಾಂಗ್ ಇದ್ದರೂ ಕೂಡ ನಿಮಗೆ ತುಂಬ ಒಂದು ಜನಪ್ರಿಯತೆಯನ್ನು ಕೊಡ್ತದೆ. ಆಮೇಲೆ ಸಿಂಹರಾಶಿಯಲ್ಲಿ ಏನಾದರೂ ಚಂದ್ರಗ್ರಹ ಇದ್ದರೆ, ಇಲ್ಲಿ ಏನಾದರೂ ಚಂದ್ರಗ್ರಹ ಇದ್ದರೂ ಕೂಡ ನಿಮಗೆ ತುಂಬ ಒಂದು ಜನಪ್ರಿಯತೆಯನ್ನು ಕೊಡ್ತದೆ. ಆಮೇಲೆ ರಾಹು 6ನೇ ಮನೆಯಲ್ಲಿದ್ದರೆ, ಇದೇನಾದರೂ ಲಗ್ನ ಆಗಿ ಲಗ್ನದಿಂದ 6ನೇ ಮನೆಯಲ್ಲಿ ರಾಹು ಇದ್ದರೆ 1 2 3 4 5 6 ಇಲ್ಲೇನಾದರೂ ರಾಹು ಗ್ರಹ ಇದ್ದರೂ ಕೂಡ ನಿಮಗೆ ತುಂಬ ಒಂದು ಜನಪ್ರಿಯತೆಯನ್ನು ಕೊಡ್ತದೆ. ರವಿ ಮತ್ತು ರಾಹು 10ನೇ ಮನೆಯಲ್ಲಿದ್ದರೆ, ಉದಾಹರಣೆಗೆ ಇದೇನಾದರೂ ಲಗ್ನ ಆಗಿ ಇದು 10ನೇ ಮನೆ ಆಗುತ್ತೆ. ಅಲ್ಲಿ 10ನೇ ಮನೆಯಲ್ಲಿ ಸೂರ್ಯ ಮತ್ತು ರಾಹು ಒಟ್ಟಿಗೆ ಇದ್ದರೆ ಇದು ಕೂಡ ನಿಮಗೆ ತುಂಬ ಒಂದು ಜನಪ್ರಿಯತೆಯನ್ನು ಕೊಡ್ತದೆ. ರಾಹು 10ನೇ ಮನೆಯಲ್ಲಿದ್ದರೂ ಕೂಡ ತುಂಬ ಒಂದು ಜನಪ್ರಿಯತೆ ಕೊಡ್ತದೆ. ಆಮೇಲೆ ರವಿ ಮತ್ತು ರಾಹು ಸಿಂಹರಾಶಿಯಲ್ಲಿದ್ದರೂ ಕೂಡ ತುಂಬ ಒಂದು ಜನಪ್ರಿಯತೆ ಕೊಡ್ತದೆ. ಇದು ಸಿಂಹರಾಶಿಯಾಗಿ ಇಲ್ಲೇನಾದರೂ ರವಿ ಮತ್ತು ರಾಹು ಗ್ರಹ ಇದ್ದರೂ ಕೂಡ ತುಂಬ ಒಂದು ಜನಪ್ರಿಯತೆಯನ್ನು ಕೊಡ್ತದೆ. ಆಮೇಲೆ ರವಿ ಗುರು ಯುತಿ, ಯಾವುದೇ ಮನೆಯಲ್ಲಿ ಸೂರ್ಯ ಮತ್ತು ಗುರು ಯುತಿ ಇದ್ದರೆ, ಗುರು ಸರಿಯಾಗಿದ್ದರೆ ಅವರಿಗೆ ಒಳ್ಳೆಯ ಒಂದು ಹೆಸರು ಬರ್ತದೆ. ಆಮೇಲೆ 10ನೇ ಮನೆಯಲ್ಲಿ ಸೂರ್ಯ ಇದ್ದರೂ ಕೂಡ ಹೆಸರು ಬರ್ತದೆ. ಸಿಂಹರಾಶಿಯಲ್ಲಿ ರವಿ ಇದ್ದರೂ ಕೂಡ ಹೆಸರು ಬರ್ತದೆ. ಇದು ನಿಮಗೆ ಜನಪ್ರಿಯತೆ ಕೊಡುವಂಥ ಒಂದು ಯೋಗಗಳು. ಈ ಥರ ನಾನು ಹೇಳಿರುವಂಥ ಒಂದು ರೂಲ್ಸ್ ಎಲ್ಲ ಅಪ್ಲೈ ಆದರೆ ಖಂಡಿತವಾಗಿ ನಿಮಗೆ ಹೆಸರು ಬರ್ತದೆ. 100ಕ್ಕೆ 100% ಕೂಡ ನಿಮಗೆ ಹೆಸರು ಬರ್ತದೆ. ನೀವು ಯಾವ ಸಿಚುವೇಶನ್ ಇದ್ದರೂ ಕೂಡ ನಿಮ್ಮನ್ನು ಜನ ಗುರುತಿಸ್ತಾರೆ ಅಂತ ಹೇಳ್ಬೋದು. ನಿಮ್ಮ ಹೆಸರು ತುಂಬ ದೂರದವರೆಗೆ ಹಬ್ಬಿರ್ತದೆ. ಅಂದರೆ ದೊಡ್ಡ ಮಟ್ಟದಲ್ಲಿ ಅಂತಿರಬೇಕಿಲ್ಲ, ನೀವು ಇರುವಂಥ ಊರಿನಲ್ಲಿ ಕೂಡ ನಿಮ್ಮನ್ನು ಜನ ಗುರುತಿಸ್ತಾರೆ. ಅಂದರೆ ನಿಮ್ಮನ್ನು ಜನ ಗುರುತಿಸೋದು ಅದು ಇಂಪಾರ್ಟೆಂಟ್ ಆಗುತ್ತೆ.
ಕೆಲವರಿಗೆ ಎಷ್ಟು ರಿಚ್ ಇದ್ದರೂ ಕೂಡ ಅವ್ರನ್ನ ಜನ ಗುರುತಿಸಲ್ಲ. ಅದು ಯಾಕಂತ ಹೇಳಿದ್ರೆ ಈ ಯೋಗ ಇರಬೇಕು. ಇಲ್ಲಿ ನಿಮಗೆ ಯೋಗ ಇದ್ದಾಗ ಜನ ನಿಮ್ಮನ್ನು ಗುರುತಿಸ್ತಾರೆ. ಇದು ಜನಪ್ರಿಯತೆ ಕೊಡುವಂಥ ಒಂದು ಯೋಗಗಳು. ನಿಮಗೆ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕದ ಬಗ್ಗೆ ಡೀಟೇಲಾಗಿ ತಿಳಿಸಿಕೊಡ್ತೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ತಿಳಿಸಿಕೊಂಡು ನಮಸ್ಕಾರ.